ನಮಸ್ಕಾರ 3 ಗಂಟೆ 3 ಪ್ರಶ್ನೆ ವಿಶೇಷ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಎಂದಿನಂತೆ ಇವತ್ತು ಕೂಡ ಮಧ್ಯಾಹ್ನ 3 ಗಂಟೆಗೆ ದಿನದ ಪ್ರಮುಖ ವಿದ್ಯಮಾನಗಳನ್ನ 3 ಪ್ರಶ್ನೆಗಳ ಮೂಲಕ ಮತ್ತಷ್ಟು ವಿಸ್ತೃತವಾಗಿ ವಿವರಿಸುವ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಯಾಕೆ ಪ್ರಶ್ನೆಗಳ ಮೂಲಕ ಅನ್ನೋದಕ್ಕೂ ಇದೆ ಉತ್ತರ. ಯಾವುದೇ ಸುದ್ದಿ ಹುಟ್ಟೋದು ಪ್ರಶ್ನೆ ಕೇಳೋದ್ರಿಂದ, ಸುದ್ದಿ ಮಾಡೋದು ಆ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋದಕ್ಕೆ. ಸದ್ದು ಮಾಡಿದ ಸುದ್ದಿ ಹಿಂದಿನ ಸತ್ಯ ತಿಳಿಯೋಕೆ 3 ಪ್ರಶ್ನೆ. ಹಾಗಾದ್ರೆ ಇವತ್ತಿನ ಮೊದಲ ಸುದ್ದಿ ಹಾಗೆ ಅದರ ಸುತ್ತ ಇರುವ 3 ಪ್ರಶ್ನೆ ಕಡೆ ಗಮನ ಕೊಡೋಣ. ಮೊದಲ ಪ್ರಶ್ನೆ ಏನು ಅನ್ನೋದು, ಇದಕ್ಕೆ ಉತ್ತರ ವಿಕ್ರಮ್ ಲ್ಯಾಂಡರ್ ಫೋಟೋ. ಯಾರು ತೆಗೆದಿದ್ದು ವಿಕ್ರಮನ ಫೋಟೋ ಅನ್ನೋದಕ್ಕೆ ಉತ್ತರ ಪ್ರಜ್ಞಾನ್ ರೋವರ್ ಕ್ಲಿಕ್ಕಿಸಿದ ಫೋಟೋವನ್ನ ಭೂಮಿಗೆ ರವಾನೆ ಮಾಡಲಾಗಿದೆ. ಎಲ್ಲಿ ನಡೀತಿದೆ ಈ ಎಲ್ಲ ಬೆಳವಣಿಗೆ ಅನ್ನೋದರ ಉತ್ತರ ನಿಮ್ಗೂ ಗೊತ್ತಿದೆ. ಚಂದ್ರನ ಅಂಗಳದಲ್ಲಿ ಪ್ರಜ್ಞಾನ್ ಹಾಗೆ ವಿಕ್ರಮ ತಮಗೆ ವಹಿಸಿ ಕಳುಹಿಸಿರುವ ಕೆಲಸಗಳನ್ನ ಚಾಚು ತಪ್ಪದೆ ನಿರ್ವಹಿಸ್ತಾ ಇದೆ. ಅದರ ಜೊತೆಗೆ ಚಂದ್ರನ ಅಂಗಳದಲ್ಲಿ ನಿಂತು ಫೋಟೋವನ್ನ ಕ್ಲಿಕ್ಕಿಸಿ ಕಳುಹಿಸಿದೆ ಪ್ರಜ್ಞಾನ್ ರೋವರ್. ಹಾಗೆ ಚಂದ್ರಯಾನ 3ನ ಮತ್ತಷ್ಟು ಬೆಳವಣಿಗೆಗಳನ್ನ ಗಮನಿಸ್ತಾ ಹೋಗೋಣ. ಸದ್ಯಕ್ಕೆ ಯಾವ ರೀತಿಯ ಕಾರ್ಯ ಚಟುವಟಿಕೆಯಲ್ಲಿ ನಿರತವಾಗಿವೆ ವಿಕ್ರಮ್ ಹಾಗೆ ಪ್ರಜ್ಞಾನ್ ಅನ್ನೋದ್ರ ಬಗ್ಗೆ. ವಿಕ್ರಮ್ ಲ್ಯಾಂಡರ್ ತನ್ನ ಕೆಲಸವನ್ನ ಮುಂದುವರಿಸದೆ ಆ ಮೂಲಕ ಚಂದ್ರಯಾನ 3ನ ಮಿಷನ್ ನಲ್ಲಿ ಬ್ಯುಸಿಯಾಗಿದೆ ವಿಕ್ರಮ ಹಾಗೆ ಪ್ರಜ್ಞಾನ್ ಇಬ್ರು ಕೂಡ. ವಿಕ್ರಮ್ ಲ್ಯಾಂಡರ್ನ ಫೋಟೋವನ್ನ ಕ್ಲಿಕ್ಕಿಸಿದೆ ಪ್ರಜ್ಞಾನ್ ರೋವರ್ ನಲ್ಲಿರುವ ನೇವಿಗೇಷನ್ ಕ್ಯಾಮೆರಾದಿಂದ ಈ ಫೋಟೋವನ್ನ ಕ್ಲಿಕ್ಕಿಸಲಾಗಿದೆ. ಚಂದ್ರನ ಮೇಲೆ ಹೈಡ್ರೋಜನ್ ಇರುವ ಕುರಿತಂತೆ ಹುಡುಕಾಟವನ್ನ ಮುಂದುವರಿಸಲಾಗ್ತಾ ಇದೆ. ಕೇವಲ ಇದಿಷ್ಟು ಮಾತ್ರ ಅಲ್ಲ, ವಿವಿಧ ಖನಿಜಾಂಶಗಳನ್ನ ಕೂಡ ಪತ್ತೆ ಮಾಡ್ತಾ ಇದೆ ಪ್ರಜ್ಞಾನ್ ರೋವರ್. ಈ ಎಲ್ಲ ಕೆಲಸ ಕಾರ್ಯಗಳ ನಡುವೆನೆ ವಿಕ್ರಮನ ಅದ್ಭುತವಾದ ಒಂದು ಫೋಟೋವನ್ನ ಕ್ಲಿಕ್ಕಿಸಿ ಭೂಮಿಗೆ ರವಾನಿಸಿದೆ ನಮ್ಮ ಪ್ರಜ್ಞಾನ್ ರೋವರ್. ಅದರ ಫೋಟೋವನ್ನ ಕೂಡ ನಾವು ಒಂದ್ ಕಡೆಯಲ್ಲಿ ಗಮನಿಸ್ತಾ ಇದ್ವಿ, ಮತ್ತೊಂದ್ ಕಡೆಯಲ್ಲಿ ನೆನೆಯಷ್ಟೇ ಗಮನಿಸಿದ್ವಿ. 4 ಮೀಟರ್ ಆಳದ ಗುಂಡಿ ತನ್ನ ಮಾರ್ಗದ ಮುಂದೆ ಬಂದ ಸಂದರ್ಭದಲ್ಲಿ ಅದನ್ನ ತಪ್ಪಿಸಿ ಮಾರ್ಗವನ್ನ ಬದಲಾವಣೆ ಮಾಡಿ ತನ್ನ ಕೆಲಸವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದೆ ಪ್ರಜ್ಞಾನ್. ಆ ಫೋಟೋ ಒಂದ್ ಕಡೆಯಲ್ಲಿ, ಮತ್ತೊಂದ್ ಕಡೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಲ್ಯಾಂಡರ್ನ ಫೋಟೋ, ಅದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಚಂದ್ರಯಾನ 3 ಯಶಸ್ವಿ ಆಯ್ತು, ಅಲ್ಲಿಗೆ ನಿಂತಿಲ್ಲ ನಮ್ಮ ಹೆಮ್ಮೆಯ ಇಸ್ರೋ ಸಂಸ್ಥೆಯ ಕೆಲಸ. ಮತ್ತೊಂದು ಲಾರ್ಜರ್ ಮಿಷನ್, ಮತ್ತೊಂದು ಮಹತ್ವಾಕಾಂಕ್ಷೆಯ ಯೋಜನೆಗೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಆ ಒಂದು ಸಿದ್ಧತೆಯ ಕುರಿತಾದ ಸುದ್ದಿ ನಮ್ಮ 2ನೇ ಸುದ್ದಿ. ಹಾಗಾದ್ರೆ ಯಾವುದು ಆ ಸುದ್ದಿ ಅನ್ನೋದಕ್ಕೆ ಉತ್ತರ ಸೂರ್ಯನ ಅಧ್ಯಯನವನ್ನ ನಡೆಸುವ ಕಾರ್ಯಕ್ಕೆ ಇದೀಗ ಇಸ್ರೋ ಮುಂದಾಗ್ತಾ ಇದೆ. ಯಾರು ನಡೆಸ್ತಾ ಇರೋದು, ಹಾಗೆ ಯಾವ ಶೀರ್ಷಿಕೆಯ ಅಡಿಯಲ್ಲಿ ಈ ಒಂದು ಯೋಜನೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋದಕ್ಕೆ ಉತ್ತರ ಆದಿತ್ಯ L1. ಹಾಗಾದ್ರೆ ಯಾವಾಗ ಆಗುತ್ತೆ ಈ ಕಾರ್ಯ ಚಟುವಟಿಕೆಯ ಪ್ರಾರಂಭ ಅನ್ನೋದಕ್ಕೆ ಉತ್ತರ ಇದೇ ಸೆಪ್ಟೆಂಬರ್ 2ರಂದು ಬೆಳಗ್ಗೆ 11:50ಕ್ಕೆ ಲಾಂಚ್ ಆಗಲಿದೆ ಈ ಮಿಷನ್. ಸೂರ್ಯನ ಸುತ್ತುತ್ತಾ ಸೂರ್ಯನ ಅಧ್ಯಯನವನ್ನ ಮಾಡುವ ಮಿಷನ್ಗೆ ಸೆಪ್ಟೆಂಬರ್ 2ನೇ ತಾರೀಕು ಚಾಲನೆಯನ್ನ ನೀಡಲಾಗುತ್ತೆ. ಹಾಗಾದ್ರೆ ಇಸ್ರೋ ಹಮ್ಮಿಕೊಳ್ತಾ ಇರುವ ಈ ಸೂರ್ಯನ ಶಿಕಾರಿಯ ಮತ್ತಷ್ಟು ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಸೂರ್ಯನ ಅಧ್ಯಯನಕ್ಕೋಸ್ಕರ ಇಸ್ರೋ ಸಜ್ಜಾಗಿದೆ. PSLV C57 ಮೂಲಕ ಆದಿತ್ಯ L1 ಅನ್ನ ಸೂರ್ಯನ ಅಂಗಳಕ್ಕೆ, ಇನ್ಫ್ಯಾಕ್ಟ್ ಸೂರ್ಯನ ಸುತ್ತಲಿಕ್ಕೆ ರವಾನೆ ಮಾಡುವ ಪ್ರಯತ್ನ ಮಾಡಲಾಗುತ್ತೆ. ಸೆಪ್ಟೆಂಬರ್ 2ರ ಬೆಳಗ್ಗೆ 11:50ಕ್ಕೆ ಉಡಾವಣೆಯನ್ನ ಮಾಡಲಾಗುತ್ತೆ. ಶ್ರೀಹರಿಕೋಟಾದಿಂದ ಆದಿತ್ಯ L1 ಉಡಾವಣೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಲಾಂಚ್ ವೆಹಿಕಲ್ನ ತಪಾಸಣೆಯನ್ನ ನಡೆಸ್ತಾ ಇದೆ ಇಸ್ರೋ. ಸರಿಯಾಗಿ ಉಡಯನ ಆದ್ರೆ ಈ ಒಂದು ಪ್ರಮುಖ ಅಧ್ಯಯನದ ಏನು ವಿಚಾರ ಇದೆ, ಇದಕ್ಕೆ ಲಾಂಚ್ ಆಗೋದು ಅದು ಪ್ರಥಮ ಹೆಜ್ಜೆ. ಇದಕ್ಕೆ ಬೇಕಾದ ಪೂರ್ವಭಾವಿ ಸಿದ್ಧತೆಗಳ ಬಗ್ಗೆ ಇದೀಗ ಕಡೆ ಕ್ಷಣದ ತಪಾಸಣೆಯನ್ನ ನಡೆಸ್ತಾ ಇದೆ ಇಸ್ರೋ ಸಂಸ್ಥೆ. ಹಾಗಾದ್ರೆ ಯಾವ ರೀತಿ ಸಿದ್ಧತೆಗಳು ಆಗ್ತಾ ಇದೆ ಸೂರ್ಯಯಾನಕ್ಕೆ, ಅದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ನಾವು ಕಲೆ ಹಾಕ್ತಾ ಹೋಗೋಣ, ತಿಳ್ಕೊಳ್ತಾ ಹೋಗೋಣ. ಸೌರ ಕರೋನಾದ ದೂರಸ್ಥ ವೀಕ್ಷಣೆಗಳನ್ನ ಒದಗಿಸೋಕೆ ಈ ಒಂದು ಯೋಜನೆಯನ್ನ ರೂಪಿಸಲಾಗ್ತಾ ಇದೆ. ಅದಕ್ಕೆ ಬೇಕಾದ ವಿನ್ಯಾಸವನ್ನ ರೂಪಿಸಲಾಗ್ತಾ ಇದೆ. ಇನ್ನು ಭೂಮಿಯಿಂದ ಸುಮಾರು 1.5 ಮಿಲಿಯನ್ ಕಿಲೋಮೀಟರ್ ದೂರಕ್ಕೆ ಪ್ರಯಾಣ ಮಾಡೋದು ಅನಿವಾರ್ಯ. ನಮಗೆ ಗೊತ್ತಿದೆ ಚಂದ್ರಯಾನ ಇದಕ್ಕೆ ಕಂಪೇರ್ ಮಾಡಿದ್ರೆ, ಸೂರ್ಯಯಾನಕ್ಕೆ ಕಂಪೇರ್ ಮಾಡಿದ್ರೆ 3,80,000 ಕಿಲೋಮೀಟರ್ ದೂರವನ್ನ ಕ್ರಮಿಸಿರೋದು ಚಂದ್ರಯಾನ 3. ಆದ್ರೆ ಇದೀಗ ಸೂರ್ಯನ ಸ್ಟಡಿ ಮಾಡಬೇಕು ಅಂತಂದ್ರೆ ಬರೋಬ್ಬರಿ 1.5 ಮಿಲಿಯನ್ ಕಿಲೋಮೀಟರ್ ದೂರಕ್ಕೆ ಪ್ರಯಾಣವನ್ನ ಮಾಡಬೇಕಾಗುತ್ತೆ. ಸೌರ ಮಾರುತದ ವೀಕ್ಷಣೆಗಳನ್ನ ಒದಗಿಸೋಕೆ ವಿನ್ಯಾಸವನ್ನ ರಚನೆ ಮಾಡಲಾಗಿದೆ. L1 ಇನ್ನು ಸುತ್ತಲಿನ ಕಕ್ಷೆಯಿಂದ ಸೂರ್ಯನನ್ನ ಅಧ್ಯಯನ ಮಾಡುವ ಗುರಿಯನ್ನ ಈ ಆದಿತ್ಯ L1 ಮಿಷನ್ ಹೊಂದಿದೆ. ದ್ಯುತಿಗೋಳ, ವರ್ಣಗೋಳ ಹಾಗೆ ಸೂರ್ಯನ ಹೊರಗಿನ ಪದರಗಳ ವೀಕ್ಷಣೆಯನ್ನ ಕೂಡ ಮಾಡುತ್ತೆ. 7 ಪೇಲೋಡ್ಗಳನ್ನ ಹೊತ್ತೊಯ್ತಾ ಇದೆ PSLV C57. ಯಾವೆಲ್ಲ ರೀತಿಯ ಕಾರ್ಯ ಚಟುವಟಿಕೆಗಳು ಆಗ್ತಾ ಹೋಗುತ್ತೆ ಅನ್ನೋದ್ರ ಒಂದಷ್ಟು ಅಂಶಗಳನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಯಾವೆಲ್ಲ ಅಧ್ಯಯನದ ಕುರಿತಾದ ಗುರಿಯನ್ನ ಹೊಂದಿದೆ ಮಿಷನ್ ಅಂತ ಹೇಳಿ. ಇನ್ನು ರಾಷ್ಟ್ರೀಯ ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ ಸಂಪೂರ್ಣ ಸ್ವದೇಶಿ ಪ್ರಯತ್ನ ಇದು ಅನ್ನೋದು ಮತ್ತೊಂದು ಹೆಗ್ಗಳಿಕೆಯ ವಿಚಾರ. ಇನ್ನು L1 ಅನ್ನೋದು ಅಂದ್ರೆ
ಸಂಪೂರ್ಣವಾಗಿ ಸ್ವದೇಶಿ ಪ್ರಯತ್ನ L1 ಅನ್ನೋದು ಹೆಗ್ಗಳಿಕೆಯ ವಿಚಾರ. ಸೂರ್ಯನ ಸುತ್ತ ಇರುವ ಹ್ಯಾಲೋ ಕಕ್ಷೆಯಾದಿಯಾಗಿ L1 ಪಾಯಿಂಟ್ಗೆ ಪ್ರಯಾಣ ಮಾಡಲಿಕ್ಕೆ ಸರಿಸುಮಾರು 120 ದಿನಗಳ ಕಾಲ ಬೇಕಾಗುತ್ತೆ. ಚಂದ್ರಯಾನ ಬಳಿಕ ಇದೀಗ ಸೂರ್ಯನ ಶಿಕಾರಿಗಾಗಿ ದೇಶದ ಜನ ಕಾತರರಾಗಿ ಕಾಯ್ತಾ ಇದ್ದಾರೆ. ಸೆಪ್ಟೆಂಬರ್ 2ನೇ ತಾರೀಕಿಗೆ ಈ ಆದಿತ್ಯ ಯಾನದ ಮುಹೂರ್ತವನ್ನ ನಿಗದಿ ಮಾಡಲಾಗಿದೆ. ಇನ್ನು ಮುಂದಿನ ಸುದ್ದಿ ಕಡೆ ಗಮನ ಕೊಡ್ತಾ ಹೋಗೋಣ. ಹೆಮ್ಮೆಯ ಇಸ್ರೋ ಸಂಸ್ಥೆ ಮಾಡ್ತಾ ಇರುವ ಅಧ್ಯಯನಗಳಿಂದ ರಾಜಕೀಯ ಬೆಳವಣಿಗೆಗಳ ಕಡೆ ಗಮನ ಕೊಡ್ತಾ ಹೋಗೋಣ. ಹಾಗಾದ್ರೆ ಯಾವ್ದದು ಸುದ್ದಿ, ಹಾಗೆ ಅದರ ಸುತ್ತ ಇರುವ 3 ಪ್ರಶ್ನೆ ಯಾವುದು ಗಮನಿಸೋಣ. ಮೊದಲ ಪ್ರಶ್ನೆ ಏನು ಅನ್ನೋದು, ಅಕ್ರಮ ಖಾತಾ ಮಾಡಿಸಿದವರಿಗೆ ಇದೀಗ ಕಂಟಕ ಎದುರಾಗೋ ಎಲ್ಲಾ ಸಾಧ್ಯತೆಗಳಿದೆ. ಹಾಗಾದ್ರೆ ಯಾಕೆ ಈ ರೀತಿಯ ಕಂಟಕ ಎದುರಾಗುತ್ತೆ ಅಂದ್ರೆ, ಅಭಿವೃದ್ಧಿ ಶುಲ್ಕದಲ್ಲಿ ಅಕ್ರಮ ಆಗಿರೋದು ಬೆಳಕಿಗೆ ಬರ್ತದೆ. ಎಲ್ಲಾಗಿರೋದು ಈ ಬೆಳವಣಿಗೆ ಅನ್ನೋದಕ್ಕೆ ಉತ್ತರ ಬಿಬಿಎಂಪಿ ವ್ಯಾಪ್ತಿಯಲ್ಲಿ. ಇದರ ಮತ್ತಷ್ಟು ಡೀಟೇಲ್ಸ್ ಅನ್ನು ನಾವು ಗಮನಿಸ್ತಾ ಹೋಗೋಣ. ಅಭಿವೃದ್ಧಿ ಶುಲ್ಕದಲ್ಲಿ ಅಕ್ರಮ ಆಗಿದೆ ಅನ್ನೋ ಅನುಮಾನ, ಇದಕ್ಕೆ ಪೂರಕವಾದ ಬೆಳವಣಿಗೆಗಳು ಒಂದಷ್ಟು ಆಗ್ತಾ ಇದೆ. ಬಿಬಿಎಂಪಿ ಖಾತೆ ಅಭಿವೃದ್ಧಿ ಶುಲ್ಕದಲ್ಲಿ ಭಾರಿ ಪ್ರಮಾಣದಲ್ಲಿ ಅಕ್ರಮ ಆಗಿದೆ ಅನ್ನೋ ಸೂಚನೆ ಸಿಕ್ಕಿದೆ. ಬಿ ಖಾತಾಯಿಂದ ಎ ಖಾತಾ ಮಾಡಿಸ್ಕೊಳ್ಳೋಕೆ ಅಭಿವೃದ್ಧಿ ಶುಲ್ಕವನ್ನ ಪಾವತಿ ಮಾಡಬೇಕಾಗತ್ತೆ. ಆದರೆ ದಾಖಲೆ ಇಲ್ಲದೆಯೂ ಅಕ್ರಮವಾಗಿ ಎ ಖಾತಾಗೆ ಶುಲ್ಕವನ್ನ ಪಾವತಿ ಮಾಡಿಸಿಕೊಳ್ಳಲಾಗಿದೆ. ಪಾಲಿಕೆಯ ಎಲ್ಲಾ ವಲಯ ಜಂಟಿ ಆಯುಕ್ತರಿಗೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಬರೋಬ್ಬರಿ 45,133 ಅಕ್ರಮ ಖಾತೆಗಳನ್ನ ಬಿಬಿಎಂಪಿ ಗುರುತಿಸಿದೆ. ಅಲ್ಲಿಗೆ 90% ಖಾತೆಗಳಿಗೆ ಅಭಿವೃದ್ಧಿ ಶುಲ್ಕವನ್ನ ಕಟ್ಟಿಸಿಕೊಳ್ಳಲಾಗಿದೆ ಅನ್ನೋ ಮಾಹಿತಿ. 898 ಕೋಟಿ ವಸೂಲಿ ಮಾಡಿದೆ ಕಂದಾಯ ಇಲಾಖೆ. ಇನ್ನು ಬೆಟರ್ಮೆಂಟ್ ಚಾರ್ಜ್ ತೆಗೆದುಕೊಂಡು ಅಕ್ರಮದ ಬಗ್ಗೆ ಪರಿಶೀಲನೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಡೆವಲಪ್ಮೆಂಟ್ಸ್ ಆಗ್ತಾ ಇರೋದು. ಬಿ ಇಂದ ಎ ಖಾತೆಗೆ ಸೇರಿಸಲಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅಕ್ರಮ ಆಗಿದೆ, ಇಂಥ ಖಾತೆ ಅಕ್ರಮ ಅಂತ ಹೇಳಿ ಪರಿಗಣಿಸಬೇಕು. ಹಾಗೆ ಬಿ ಖಾತಾಗೆ ಸೇರಿಸಲಾಗುತ್ತೆ, ಅದನ್ನ ವಾಪಸ್ ಅಂತ ಹೇಳಿ ನಿರ್ಧಾರವನ್ನ ಕೈಗೊಳ್ಳಲಾಗಿರೋದು. ಇಲ್ಲಿ ಸಾಕಷ್ಟು ಗಂಭೀರವಾದ ಆರೋಪ ಕೇಳೋಕ್ ಸಿಕ್ಕಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇದನ್ನ ಸರಿ ಮಾಡೋ ನಿರ್ಧಾರ ಏನೋ ಮಾಡ್ತಾ ಇದೆ ಬಿಬಿಎಂಪಿ. ಬಟ್ ಅದು ಸಂಪೂರ್ಣವಾಗಿ ಸರಿಪಡಿಸಲಿಕ್ಕೆ ಸಾಧ್ಯವಾಗುತ್ತಾ, ಅದರ ಪ್ರಯತ್ನದಲ್ಲಿ ಎದುರಾಗಬಲ್ಲ ಸವಾಲುಗಳು ಏನು ಅನ್ನೋದೇ ಸದ್ಯಕ್ಕಿರುವ ದೊಡ್ಡ ಪ್ರಶ್ನೆ. ದಾಖಲೆ ಪ್ರಕಾರ ಯಾವುದೂ ಮಾಡದೆ ಬಿ ಇಂದ ಎ ಖಾತೆ ಚೇಂಜ್ ಆಗಿ ಹೋಗಿದೆ ಅಂಥ ಮನುಷ್ಯರಿಗೆ ನಾವು ವಾಪಸ್ ಎ ಇಂದ ಬಿ ಖಾತೆಗೆ ತರಬೇಕಾಗಿರುತ್ತದೆ. ಯಾರ್ಯಾರ ಹತ್ರ ಏನಾದರೂ ದಾಖಲೆ ಇದೆ, ಬೆಟರ್ಮೆಂಟ್ ಫೀಸ್ ಕಟ್ಟಿದ್ದಾರೆ, ಅವರಿಗೆಲ್ಲ ಪ್ಲಾನ್ ಇತ್ತು, ನಾವು ತಪ್ಪಾಗಿ ಮಾಡ್ತಾ ಇದ್ದೀವಿ ಅಂತ ಸಸ್ಪಿಷಸ್ ಅಂತ ಏನು ಒಂದು ತಯಾರು ಮಾಡಿದ್ದಾರೆ. ಸಸ್ಪಿಷಸ್ ಅಂದರೆ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಯಾವುದೇ ಹಣ ನಮ್ಮ ಕಡೆಗೆ ಆಗದೇ ಆಗಿದ್ದು ಅದು ನಾವು ಫಿಸಿಕಲ್ ಆಗಿ ಚೆಕ್ ಮಾಡಿಕೊಂಡು ರಿಜಿಸ್ಟರ್ನಲ್ಲಿ ನೋಡ್ತಾ ಇದ್ದೀವಿ. ಬೆಟರ್ಮೆಂಟ್ ಫೀಸ್ ತಗೊಂಡು ಆಗಿದ್ದಕ್ಕೆ ನಾವು ಸಸ್ಪಿಷಸ್ ಅಂತ ಹೇಳಿಬಿಟ್ಟು ಅದರಲ್ಲಿ ಕಾನೂನು ಪ್ರಕಾರ ಆಗಿದೆಯೋ ಇಲ್ವೋ ಅಂತ ವೆರಿಫಿಕೇಷನ್ ನಡೀತಾ ಇದೆ. ಆ ವೆರಿಫಿಕೇಷನ್ ನಡೆದ ಮೇಲೇ ಗೊತ್ತಾಗ್ತದೆ ಅದನ್ನು ಬೆಟರ್ಮೆಂಟ್ ಚಾರ್ಜಸ್ ಕರೆಕ್ಟಾಗಿ ತಗೊಂಡಿದ್ದೀವಿ ಅಥವಾ ತಪ್ಪಾಗಿ ತಗೊಂಡಿದ್ದೀವಿ. ಯಾರಿಗೆ ಬರೀ ಸಸ್ಪಿಷಸ್ ಅಂದರೆ ಬೆಟರ್ಮೆಂಟ್ ಚಾರ್ಜ್ ತಗೊಂಡು ಬಿ ಇಂದ ಮಾಡಿದ್ದು ಇದಕ್ಕೆ ವೆರಿಫಿಕೇಷನ್ ನಡೀತಾ ಇದೆ. ಆ ಸಸ್ಪಿಷಸ್ ಏನಿಲ್ಲ, ಅದು ಅದರಲ್ಲಿ ಯಾವುದು ಬೆಟರ್ಮೆಂಟ್ ಫೀಸು ಕಾನೂನು ಪ್ರಕಾರ ಪಡೆದುಕೊಳ್ಳಲಾಗಿದೆ ಅದಕ್ಕೆ ಎ ಖಾತೆನೇ ಇರುತ್ತದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆಶಿಕ್, ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಯಾವುದೇ ಕೆಲಸ ಕಾರ್ಯವನ್ನ ಜನಸಾಮಾನ್ಯರು ಮಾಡಿಸ್ಕೊಳ್ಬೇಕು ಅಂತಂದ್ರೂ ಕೂಡ ಟೇಬಲ್ ಇಂದ ಟೇಬಲ್ಗೆ ಯಾವ ರೀತಿ ಮೂವ್ ಆಗುತ್ತೆ ಅನ್ನೋದು ಗೊತ್ತಿರೋ ವಿಚಾರನೆ. ಇಲ್ಲಿ ಇಷ್ಟರ ಮಟ್ಟಿಗೆ ಖಾತೆ ಬದಲಾವಣೆಯಲ್ಲಿ ಅಕ್ರಮದ ಘಾಟು ನಮಗೆ ಕಾಣ್ಲಿಕ್ಕೆ ಸಿಗ್ತಾ ಇದೆ ಅಂತಂದ್ರೆ ಇಲ್ಲಿ ಬಹಳಷ್ಟು ಜನರ ಇನ್ವಾಲ್ವ್ಮೆಂಟ್ ಇರಬಹುದಾ ಅನ್ನೋ ಶಂಕೆ. ಅದನ್ನ ಗುರುತು ಹಚ್ಚಿ ಸರಿಪಡಿಸಲಿಕ್ಕೆ ಬಿಬಿಎಂಪಿಯಿಂದ ಆಗ್ತಾ ಇರುವ ಪ್ರಯತ್ನಗಳು ಯಾವ ರೀತಿ ಇದೆ ವಿವರಿಸ್ತಾ ಹೋಗಬಹುದಾ? ಖಂಡಿತ ಸ್ಮಿತಾ, ಈಗ ಬಿಬಿಎಂಪಿ ಹಿರಿಯ ಅಧಿಕಾರಿಗಳು ಖಾತಾ ಅಕ್ರಮಕ್ಕೆ ಸಂಬಂಧಪಟ್ಟಿರುವಾಗ ಏನು ವಿಚಾರಣೆಯನ್ನ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ತನಿಖೆಯ ಆರಂಭಿಕ ಹಂತದಲ್ಲೇ 45,133 ಅಕ್ರಮವಾಗಿ ಖಾತೆಗಳನ್ನ ಬಿ ಖಾತೆಗಳನ್ನ ಕೊಡಬಹುದಾದಂತಹ ನಿವೇಶನಗಳಿಗೆ ಎ ಖಾತೆಗಳನ್ನ ಕೊಟ್ಟಿರೋದು ಬೆಳಕಿಗೆ ಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಿರುವಾಗ ಇದಕ್ಕೆ ಬೆಟರ್ಮೆಂಟ್ ಚಾರ್ಜ್ ಅನ್ನ ಯಾವ ರೀತಿಯಾಗಿ ಬಿಬಿಎಂಪಿ ಕಂದಾಯ ವಿಭಾಗದ ಅಧಿಕಾರಿಗಳು ಕಟ್ಟಿಸಿಕೊಂಡಿದ್ದಾರೆ ಅನ್ನುವಂಥದ್ದನ್ನ ಕ್ರಾಸ್ ವೆರಿಫಿಕೇಶನ್ ಮಾಡಿದಂತ ಸಂದರ್ಭದಲ್ಲಿ ಬಹುದೊಡ್ಡ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರನೆ ಆಗಿರುವಂತದ್ದು ಬಿಬಿಎಂಪಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬರುತ್ತೆ. ಹೀಗಾಗಿ ಎಲ್ಲಾ ವಲಯದ ಜಂಟಿ ಆಯುಕ್ತರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟು ಈ ಒಂದು ಬೆಟರ್ಮೆಂಟ್ ಚಾರ್ಜ್ ಅನ್ನ ಕಟ್ಟಿಸಿಕೊಳ್ಳುವಂತ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯಾಗಿರುವಂತಹ ಕಾನೂನಿನ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ ಮತ್ತು ಯಾವ ಪ್ರೊಸೀಜರ್ ಅನ್ನ ಪಾಲಿಸಿಕೊಂಡು
ಅಭಿವೃದ್ಧಿ ಶುಲ್ಕವನ್ನ ಕಟ್ಟಿಸ್ಕೊಂಡಿದ್ದೀರಿ ಅನ್ನುವಂತ ಒಂದು ಮಾಹಿತಿಯನ್ನ ಕೇಳಿ ಒಂದು ಪರಿಶೀಲನೆ ನಡೆಸಿ ವರದಿಯನ್ನ ಕೊಡುವಂತೆ ಇದೀಗ ಬಿಬಿಎಂಪಿ ಫೈನಾನ್ಸ್ ವಿಭಾಗದ ಹಿರಿಯ ಆಯುಕ್ತರಾಗಿರುವಂತ ಜಯರಾಮ್ ರಾಯ್ಪುರು ಎಲ್ಲಾ ಆಯುಕ್ತರಿಗೆ ಜಂಟಿ ಆಯುಕ್ತರಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಏನು ಬಿಬಿಎಂಪಿ ಹಿರಿಯ ಅಧಿಕಾರಿಗಳು 45,133 ಅಕ್ರಮ ಖಾತೆಗಳನ್ನ ಪತ್ತೆ ಮಾಡಿದಿರಿ. ಈ ಪೈಕಿ 90ರಷ್ಟು ಏನು ಖಾತೆಗಳನ್ನ ಬೆಟರ್ಮೆಂಟ್ ಚಾರ್ಜ್ ಅನ್ನ ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳು ಪಡೆದುಕೊಳ್ಳುವಂತ ವೇಳೆಯಲ್ಲಿ ಯಾವುದೇ ರೀತಿಯಾಗಿರುವಂತಹ ದಾಖಲೆಯನ್ನು ಕೂಡ ಪಡೆದುಕೊಂಡಿಲ್ಲ. ತಮಗೆ ಬೇಕಾಗಿರುವ ಹಾಗೆ ಬಿಬಿಎಂಪಿಯ ಕೈಲ ಏನಿದೆ ಅದೆಲ್ಲವನ್ನು ಕೂಡ ಗಾಳಿಗೆ ತೂರಿ ಬೇಕಾಬಿಟ್ಟಿ ಕಟ್ಟಿಸಿಕೊಂಡಿರುವಂತದ್ದು ಬೆಳಕಿಗೆ ಬಂದಿರುವಂತದ್ದು. 45,133 ಅಕ್ರಮ ಖಾತೆಗಳೇನಿದೆ ಇದು ಒಟ್ಟಾರೆ ಈ ಖಾತೆಗಳಿಂದ 898 ಕೋಟಿ ಅಂದ್ರೆ ಹೆಚ್ಚು ಕಮ್ಮಿ 900 ಕೋಟಿ ರೂಪಾಯಿಯಷ್ಟು ಅಕ್ರಮ ನಡೆದಿರುವಂತದ್ದು ಈಗ ಗೊತ್ತಾಗಿರುವಂತದ್ದು. ಆದ್ರೆ ಮತ್ತೊಂದು ಕಡೆಯಿಂದ ಎನ್.ಆರ್. ರಮೇಶ್ ಈ ಒಂದು ಅಕ್ರಮ ಖಾತೆ ತನಿಖೆ ಬಿಬಿಎಂಪಿ ಅಧಿಕಾರಿಗಳು ತನಿಖೆ ಮಾಡೋದಕ್ಕೆ ಮೂಲ ಕಾರಣನೇ ಎನ್.ಆರ್. ರಮೇಶ್ ಅವರ ಒಂದು ದೂರಿನ ಆಧಾರದ ಮೇಲೆಗೆ ಬಿಬಿಎಂಪಿ ಅಧಿಕಾರಿಗಳು ಇದೀಗ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಎನ್.ಆರ್. ರಮೇಶ್ ಹೇಳೋ ಪ್ರಕಾರ ದೂರುದಾರ 2.5 ಲಕ್ಷಕ್ಕೂ ಹೆಚ್ಚಿನ ಖಾತೆಗಳು ಅಕ್ರಮವಾಗಿ ಬೆಂಗಳೂರಲ್ಲಿದೆ. ಅವೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ತನಿಖೆ ಆದ್ರೆ ಬರೋಬ್ಬರಿ 35,000 ಕೋಟಿ ರೂಪಾಯಿಯಷ್ಟು ಅಕ್ರಮ ಆಗಿರೋದು ಬೆಳಕಿಗೆ ಬರುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನ ಅವರು ಕೊಡ್ತಾ ಇರುವಂತದ್ದು. ಆದ್ರೆ ಬಿಬಿಎಂಪಿ ಅಧಿಕಾರಿಗಳು ಇದುವರೆಗೂ ಕೂಡ ಇಷ್ಟು ದೊಡ್ಡ ಬೃಹತ್ ಆಗಿರುವಂತ ಬೆಂಗಳೂರಿನಲ್ಲಿ ಕೇವಲ 45,133 ಅಕ್ರಮ ಖಾತೆಗಳನ್ನ ಪತ್ತೆ ಹಚ್ಚೋದಕ್ಕೆ ಮಾತ್ರ ಸಾಧ್ಯ ಆಗಿದೆ. ಉಳಿದಿರುವಂತ ಖಾತೆಗಳ ಕಥೆ ಏನು ಅನ್ನುವಂಥದ್ದು ಇದೀಗ ದೂರುದಾರರ ಪ್ರಶ್ನೆ. ಸ್ಮಿತಾ, ಧನ್ಯವಾದ ಆಶಿಕ್ ಮಾಹಿತಿಗಾಗಿ. ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಬೆಳವಣಿಗೆಯ ಸುದ್ದಿ ನಮ್ಮ ಮುಂದಿನ ಸುದ್ದಿ. ಹಾಗಾದ್ರೆ ಎಲ್ಲಿ ಯಾವ ರೀತಿಯಾದ ಬೆಳವಣಿಗೆಗಳ ಆಗ್ತಾ ಇದೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಗಮನಿಸ್ತಾ ಹೋಗೋಣ 3 ಪ್ರಶ್ನೆಗಳ ಮೂಲಕ. ಮೊದಲ ಪ್ರಶ್ನೆ ಏನು ಅನ್ನೋದು, ಅದಕ್ಕುತ್ತರ ಲೋಕಸಭಾ ಚುನಾವಣೆಗೆ ಭಾರಿ ಪೈಪೋಟಿ ಶುರುವಾಗಿದೆ. ಎಲ್ಲಿ ನಡೀತಿದೆ ಪೈಪೋಟಿ, ಯಾರ ನಡುವೆ ಅನ್ನೋದಕ್ಕೆ ಉತ್ತರ ಬೆಳಗಾವಿ ಕ್ಷೇತ್ರದಲ್ಲಿ. ಇದರ ಪರಿಣಾಮ ಏನು? ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ ಪೈಪೋಟಿ ಅನ್ನೋ ಚಿತ್ರಣ ಮತ್ತೊಮ್ಮೆ ಕಾಣಲಿಕ್ಕೆ ಸಿಗ್ತಾ ಇದೆ ಬೆಳಗಾವಿ ರಾಜಕೀಯ ವಲಯದಲ್ಲಿ. ಇದು ಹೊಸದಲ್ಲ, ಹಾಗೆ ಇಲ್ಲಿಗೆ ನಿಂತು ಹೋಗುತ್ತಾ ಅನ್ನೋ ಪ್ರಶ್ನೆಗೂ ಕೂಡ ಸ್ಪಷ್ಟವಾದ ಉತ್ತರ ಅಲ್ಲ. ಕಳೆದ ಅನೇಕ ಚುನಾವಣೆಯಲ್ಲಿ ಜಾರಕಿಹೊಳಿ ವರ್ಸಸ್ ಹೆಬ್ಬಾಳ್ಕರ್ ಅನ್ನೋ ರೀತಿಯ ಫೈಟ್ ಅನ್ನ ನಾವು ಗಮನಿಸ್ತಲೇ ಬಂದಿದ್ದೀವಿ. ಈಗ ಒಂದೇ ಪಕ್ಷ ಒಂದೇ ಸರ್ಕಾರದ ಅಡಿಯಲ್ಲಿ ಮಂತ್ರಿಗಳಾಗಿದ್ರು ಕೂಡ ಒಳಗೊಳಗೆ ಫೈಟ್ ನಡೀತಾ ಇದೆ, ಅದರಲ್ಲೂ ಲೋಕ ಸಮರಕ್ಕೆ ಸಂಬಂಧಪಟ್ಟಂತೆ. ಹಾಗಾದ್ರೆ ಹೇಗಿದೆ ಬೆಳಗಾವಿಯ ಕೈ ಫೈಟ್ ಅನ್ನೋದರ ಮತ್ತಷ್ಟು ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಬೆಳಗಾವಿ ಲೋಕಸಭಾ ಟಿಕೆಟ್ಗೆ ಕಾಂಗ್ರೆಸ್ನಲ್ಲಿ ಭಾರಿ ಮಟ್ಟಿನ ಪೈಪೋಟಿ ಪ್ರಾರಂಭವಾಗಿದೆ. ಅದರಲ್ಲೂ ಬೆಳಗಾವಿ ಲೋಕಸಭೆ ಕ್ಷೇತ್ರದ ಟಿಕೆಟ್ ರೇಸ್ನಲ್ಲಿ 4 ಪ್ರಮುಖರ ಹೆಸರುಗಳು ಕೇಳೋಕ್ ಸಿಗ್ತಾ ಇದೆ. ಅದರಲ್ಲಿ ಮೊದಲಿಗರಾಗಿ ಕಾಣೋಕ್ ಸಿಗ್ತಾ ಇರೋದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಗಾದ್ರೂ ಮಾಡಿ ತಮ್ಮ ಪುತ್ರ ಮೃಣಾಳ್ಗೆ ಟಿಕೆಟ್ ಅನ್ನ ಕೊಡಿಸಬೇಕು ಅಂತ ಹೇಳಿ ಸರ್ಕಸ್ ಅನ್ನ ಮಾಡ್ತಿದ್ದಾರೇನೋ ಮಾಹಿತಿ. ಇತ್ತ ಪ್ರಕಾಶ್ ಹುಕ್ಕೇರಿ ಅವರ ಹೆಸರನ್ನ ಪ್ರಸ್ತಾಪಿಸ್ತಾ ಇದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಇವರಲ್ಲಿ ಯಾರಿಗೆ ಮೇಲ್ಗೈ ಆಗತ್ತೆ ಅನ್ನೋ ಒಂದು ಪ್ರಶ್ನೆ, ಸಹಜ ಪ್ರಶ್ನೆ. ಇದರ ಜೊತೆಗೆ ಪ್ರಿಯಾಂಕಾ ಜಾರಕಿಹೊಳಿ ಹಾಗೆ ಕಿರಣ್ ಸಾಧುನವರ್ ಅವರ ಹೆಸರು ಕೂಡ ಕೇಳೋಕ್ ಸಿಗ್ತಾ ಇದೆ. ಒಂದು ಸ್ಥಾನ, ಒಂದು ಕ್ಷೇತ್ರ, ಆದ್ರೆ 4 ಹೆಸರು ಪ್ರಮುಖವಾಗಿ ಅಲ್ಲಿ ಕೇಳೋಕ್ ಸಿಗ್ತಾ ಇದೆ. ಹೀಗಾಗಿ ಈ ಪೈಪೋಟಿಯಲ್ಲಿ ಯಾರಿಗೆ ಮೇಲುಗೈ ಆಗತ್ತೆ ಅನ್ನೋ ಸಹಜ ಕುತೂಹಲ ಬೆಳಗಾವಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಣೋಕ್ ಸಿಗ್ತಾ ಇದೆ. ಇನ್ನು ಇವತ್ತು ತಾನೇ ಏನು ಗೃಹಲಕ್ಷ್ಮಿ ಯೋಜನೆಗೆ ಅಧಿಕೃತ ಚಾಲನೆಯನ್ನ ನೀಡಲಾಗಿದೆ ಮೈಸೂರಿನಲ್ಲಿ. ಇನ್ಫ್ಯಾಕ್ಟ್ ಬೆಳಗಾವಿಯಲ್ಲಿ ನಡೆಸಬೇಕು ಅನ್ನೋ ಇಂಗಿತವನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಟ್ಕೊಂಡಿದ್ರು. ಆದ್ರೆ ಅಲ್ಲಿಂದ ಮೈಸೂರಿಗೆ ಶಿಫ್ಟ್ ಆಗ್ಲಿಕ್ಕೆ ಅನೇಕ ಕಾರಣಗಳ ಪೈಕಿ ಸತೀಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಮುಸುಕಿನ ಗುದ್ದಾಟ ಅನ್ನೋ ವಿಚಾರ ಕೂಡ ಈ ಹಿಂದೆ ಗಮನಕ್ಕೆ ಬಂದಿತ್ತು. ಕೇವಲ ಇಲ್ಲಿಗೆ ನಿಂತಿಲ್ಲ ಈ ಕೈ ನಾಯಕರ ಫೈಟ್, ಬದಲಾಗಿ ಲೋಕಸಭಾ ಟಿಕೆಟ್ ವಿಚಾರಕ್ಕೂ ಸಂಬಂಧಪಟ್ಟಂತೆಯೂ ಉಭಯ ನಾಯಕರ ನಡುವೆ ಫೈಟ್ ಮುಂದುವರೆದಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್, ಈ ಬೆಳಗಾವಿ ವ್ಯಾಪ್ತಿಯಲ್ಲಿ ನಾವು ಗಮನಿಸೋದೇ ಆದ್ರೆ ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ ಫೈಟ್ ಅನೇಕ ಹಂತಗಳಲ್ಲಿ ನಾವು ಹಿಂದೆ ಕೂಡ ಗಮನಿಸಿದೀವಿ. ಇದೀಗ ಲೋಕಸಭಾ ಟಿಕೆಟ್ ಹಂಚಿಕೆ ವಿಚಾರದಲ್ಲೂ ಕೂಡ, ಅದರಲ್ಲೂ ಒಂದು ಕ್ಷೇತ್ರ, 4 ಹೆಸರು, ಈ ಇಬ್ಬರ ಪೈಪೋಟಿ ಯಾವ ರೀತಿ ಕಾಣೋಕ್ ಸಿಗ್ತಾ ಇದೆ ಚಿತ್ರಣ ವಿವರಿಸ್ತಾ ಹೋಗೋದಾದ್ರೆ? ಸ್ಮಿತಾ ರಂಗನಾಥ್, ಬೆಳಗಾವಿ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಏನು ಇಬ್ಬರು ಸಚಿವರ ನಡುವೆ ಫೈಟ್ ನಡೆಯೋದು ಬಹುತೇಕ ಪಕ್ಕ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಟಿಕೆಟ್ ವಿಚಾರದಲ್ಲಿ ಏನು ಮುನ್ನಡೆ ಸಾಧಿಸಕ್ಕೆ ಇಬ್ಬರು ಕೂಡ ಈಗ ದೆಹಲಿ ಮಟ್ಟದಲ್ಲಿ ಲಾಬಿಯನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ಏನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ 11 ವಿಧಾನಸಭಾ ಕ್ಷೇತ್ರವನ್ನ ಗೆಲ್ಲಿಸುವುದಕ್ಕೆ ಇಬ್ರು ಕೂಡ ಕಾರ್ಯಕರ್ತರು ಕೂಡ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ ಕಾರಣರಾಗಿದ್ದು, ಅದೇ ವಿಚಾರವನ್ನ ಮುಂದಿಟ್ಟುಕೊಂಡು ಈಗ ಲೋಕಸಭಾ
ಟಿಕೆಟ್ ಕ್ಲೇಮ್ ಅನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ತಮ್ಮ ಪುತ್ರಿ ಏನು ಪ್ರಿಯಾಂಕಾ ಜಾರಕಿಹೊಳಿಗೆ ಟಿಕೆಟ್ ಕೊಡ್ಸಕ್ಕೆ ಪ್ರಯತ್ನವನ್ನ ಆರಂಭಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ತಮ್ಮ ಪುತ್ರ ಬುರ್ನಾಲ್ ಹೆಬ್ಬಾಳ್ಕರ್ಗೆ ಟಿಕೆಟ್ ಕೇಳೋ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಈಗ ಒಂದು ಸುತ್ತಿನ ಮಾತುಕತೆಯನ್ನ ಹೈಕಮಾಂಡ್ ಮಟ್ಟದಲ್ಲಿ ಇಬ್ಬರು ನಾಯಕರು ಮಾಡಿದ್ದಾರೆ. ಈಗ ಮತ್ತೊಂದು ಸುತ್ತಿನ ಮಾತುಕತೆ ಕೂಡ ಉಳಿದಿರ್ತಕ್ಕಂಥದ್ದು. ಬೆಳಗಾವಿಯಲ್ಲಿ ಜಿಲ್ಲಾ ಮಟ್ಟದ ಕಾಂಗ್ರೆಸ್ ನಾಯಕರ ಸಭೆಯನ್ನ ಕರೆದು ಈ ಬಗ್ಗೆ ತೀರ್ಮಾನ ಮಾಡಬೇಕಿದೆ. ಈ ನಿಟ್ಟಿನಲ್ಲಿ ಈಗ ಇಬ್ರು ಕೂಡ ಕ್ಲೇಮ್ ಅನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಚಿಕ್ಕೋಡಿ ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರಗಳು ಬಿಜೆಪಿಯ ಭದ್ರಕೋಟೆ ಆಗಿರ್ತಕ್ಕಂಥದ್ದು. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ 5 ಅವಧಿಯಲ್ಲಿ ಏನು ಬಿಜೆಪಿ ಗೆದ್ದಿತ್ತು. ಆದ್ರೆ ಕಳೆದ ಲೋಕಸಭಾ ಉಪಚುನಾವಣೆಯಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟದ ಫೈಟನ್ನ ಸತೀಶ್ ಜಾರಕಿಹೊಳಿ ಕೊಟ್ಟಿದ್ರು. ಕೇವಲ 5,000 ಮತಗಳ ಅಂತರದಿಂದ ಸತೀಶ್ ಜಾರಕಿಹೊಳಿ ಸೋತಿದ್ರು. ಆ ಹಿನ್ನೆಲೆಯಲ್ಲಿ ಅವರು ಈ ಬಾರಿಯ ಟಿಕೆಟ್ ಅನ್ನ ತಮ್ಮ ಪುತ್ರಿಗೆ ಕೊಡ್ತಾರೆ ಅಂತಕ್ಕಂಥ ಏನು ಚರ್ಚೆಗಳು ಆರಂಭವಾಗಿರ್ತಕ್ಕಂಥದ್ದು. ಅವರು ಕೂಡ ಒಂದು ವೇಳೆ ಹೈಕಮಾಂಡ್ ಬಯಸಿದ್ರೆ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಮತ್ತೊಂದು ಕಡೆ ಕಳೆದ ಬಾರಿ ಏನು ಲೋಕಸಭಾ ಉಪಚುನಾವಣೆಗೆ ಸ್ಪರ್ಧೆ ವೇಳೆನೆ ಸತೀಶ್ ಜಾರಕಿಹೊಳಿ ಒಂದು ಕಂಡೀಷನ್ ಹಾಕಿದ್ರು ಅಂತಕ್ಕಂಥ ಮಾತುಗಳು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಏನು ಸಹೋದರ ಚಂದ್ರರಾಜ್ ಜಾರಕಿಹೊಳಿ MLC ಚುನಾವಣೆ ಆಯಿತು. ಈಗ ಅವರ ಪುತ್ರ ಮುನ್ನಾನ್ ಹೆಬ್ಬಾಳ್ಕರ್ನ ಬೆಳಗಾವಿ ಲೋಕಸಭಾ ಅಭ್ಯರ್ಥಿಯಾಗಿ ಕಣಕ್ಕಿಳಿಸ್ತಾರೆ ಅಂತಕ್ಕಂಥ ಚರ್ಚೆಗಳು ನಡೆದಿದೆ. ಪ್ರಮುಖವಾಗಿ ಅವರು ಕೂಡ ಟಿಕೆಟ್ ಅನ್ನ ಹೈಕಮಾಂಡ್ ಮಟ್ಟದಲ್ಲಿ ಕೇಳ್ತಾರೆ ಅಂತಕ್ಕಂಥದ್ದು ಕೂಡ ಈಗ ಸದ್ಯ ಈಗ ಏನು ಮುರಾರ್ ಹೆಬ್ಬಾಳ್ಕರ್ ಕೂಡ ಈ ಬಗ್ಗೆ ಮಾತಾಡಿದ್ದು. ಹೈಕಮಾಂಡ್ ಒಂದು ವೇಳೆ ಟಿಕೆಟ್ ಕೊಟ್ರೆ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ರಾಜ್ಯದಲ್ಲಿ ಈಗ ದೊಡ್ಡ ಜವಾಬ್ದಾರಿ, ಪ್ರಮುಖವಾಗಿ ಏನು ಗೃಹಲಕ್ಷ್ಮಿ ಯೋಜನೆ ಜಾರಿ ಆಯಿತು, ಅದರಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಪಾತ್ರ ಇರ್ತಕ್ಕಂಥದ್ದು ಮತ್ತು ಅವರ ಖಾತೆ ಇದೆ. ಹೀಗಾಗಿ ಬೆಳಗಾವಿ ಲೋಕಸಭಾ ಚುನಾವಣೆಯಲ್ಲಿ ಈಗ ಈ ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೆ ಟಿಕೆಟ್ ಅಂತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಈಗ ಒಂದು ರೀತಿ ಮುಚ್ಚಿನ ಗುದ್ದಾಟ ಇರತಕ್ಕಂಥದ್ದು. ಒಂದು ವೇಳೆ ಇಬ್ರು ಕೂಡ ಒಂದಾಗಿ ಈ ಒಂದು ಚುನಾವಣೆ ಮಾಡಿದ್ರೆ ಇದು ಕಾಂಗ್ರೆಸ್ಗೆ ಹೆಚ್ಚಿನ ಲಾಭ ಆಗೋ ಸಾಧ್ಯತೆ ಇದೆ. ಆದ್ರೆ ಅದು ಎಷ್ಟು ದಿನಗಳ ಕಾಲ ಇದು ಹೊಂದಾಣಿಕೆ ಇರುತ್ತೆ ಮತ್ತು ಯಾವಾಗ ಈ ಒಂದು ವೈಮನಸ್ಸು ಸ್ಫೋಟ ಆಗುತ್ತೆ ಅಂತಕ್ಕಂಥದ್ದು ಈಗ ಕಾದು ನೋಡ್ಬೇಕಿದೆ. ಸ್ಮಿತಾರಂಗಂ. ಧನ್ಯವಾದ ಚಂದ್ರಕಾಂತ್ ಸುಗಂಧಿ ಮಾಹಿತಿಗಾಗಿ. ಬ್ರೇಕ್ನ ನಂತರ 3 ಗಂಟೆ 3 ಪ್ರಶ್ನೆ ವಿಶೇಷ ನ್ಯೂಸ್ ಬುಲೆಟಿನ್ಗೆ ಮತ್ತೆ ಸ್ವಾಗತ. ಇಡೀ ರಾಜ್ಯದ ಜನರಿಗೆ ಅತ್ಯಂತ ಅವಶ್ಯಕವಾದ ಸುದ್ದಿ ಇದು. ಅದರಲ್ಲೂ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸಲೇಬೇಕಾದ ಸುದ್ದಿ. ಹಾಗಾದ್ರೆ ಏನದು ಸುದ್ದಿ, ಹಾಗೆ ಅದರ ಸುತ್ತ ಇರುವ 3 ಪ್ರಶ್ನೆ ಏನು ಗಮನಿಸ್ತಾ ಹೋಗೋಣ. ಏನು ಅನ್ನೋ ಮೊದಲ ಪ್ರಶ್ನೆಗೆ ಉತ್ತರ ಮೆಡಿಕಲ್ ಟೂರಿಸಂ. ಎಲ್ಲಿ ಇದರ ಸಾಧ್ಯತೆಗಳು ಕಾಣೋಕ್ ಸಿಗ್ತಾ ಇದೆ ಅಂದ್ರೆ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ. ಹೇಗೆ ಇದು ಸಾಧ್ಯವಾಗ್ತದೆ ಅನ್ನೋ ಪ್ರಶ್ನೆಗೆ ಉತ್ತರ ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ನಿರ್ಮಾಣ ಆಗಿದೆ, ಅದು ಕಾರ್ಯಪ್ರವೃತ್ತವಾಗ್ತಾ ಇದೆ ಕೂಡ. ಈ ಏರ್ಪೋರ್ಟ್ ನಿಂದಾಗಿಯೇ ಈ ಮೆಡಿ ಟೂರಿಸಂ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಈ ಮೆಡಿ ಟೂರಿಸಂ ಅಂದ್ರೆ ಏನು, ಯಾಕೆ ಶಿವಮೊಗ್ಗದಲ್ಲಿ ಇದ್ರ ಬಗ್ಗೆ ನಿರೀಕ್ಷೆಗಳು ಹೆಚ್ಚಾಗ್ತಾ ಇದೆ, ಆರೋಗ್ಯ ಸಂಬಂಧಿ ಚಿಕಿತ್ಸೆಗಳಿಗೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಲಭ್ಯವಿರುವ ಫೆಸಿಲಿಟೀಸ್ ಏನೇನು, ಸೌಲಭ್ಯಗಳು ಏನೇನು ಗಮನಿಸ್ತಾ ಹೋಗೋಣ. ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ನಿರ್ಮಾಣ ಆಗಿದ್ರಿಂದಾಗಿ ಮೆಡಿ ಟೂರಿಸಂನ ನಿರೀಕ್ಷೆ ಸಹಜವಾಗಿ ಹೆಚ್ಚಾಗಿದೆ. ಮೆಡಿಕಲ್ ಸೇವೆಯಲ್ಲಿ 4ನೇ ಸ್ಥಾನವನ್ನ ಹೊಂದಿದೆ ಶಿವಮೊಗ್ಗ ಜಿಲ್ಲೆ. ದೇಶ ವಿದೇಶಗಳಿಂದ ಚಿಕಿತ್ಸೆಯನ್ನ ಪಡೆಯೋಕೆ ಜನ ಶಿವಮೊಗ್ಗದತ್ತ ಮುಖ ಮಾಡ್ತಿದ್ದಾರೆ. ಕಡಿಮೆ ಖರ್ಚಿನಲ್ಲಿ ಉತ್ತಮ ಸೇವೆ ಲಭ್ಯವಾಗುತ್ತೆ ಅನ್ನೋದು ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಆರೋಗ್ಯ ಸಂಬಂಧಿ ಸೇವೆಗಳ ಹೆಗ್ಗಳಿಕೆ. ಬೆಂಗಳೂರು ವಿದೇಶಗಳಿಗೆ ಹೋಲಿಕೆ ಮಾಡಿದ್ರೆ ಶಿವಮೊಗ್ಗದಲ್ಲಿ ಅತ್ಯಂತ ಕಡಿಮೆ ವೆಚ್ಚದಲ್ಲೇನೆ ಟ್ರೀಟ್ಮೆಂಟ್ ಲಭ್ಯವಾಗುತ್ತೆ ಅನ್ನೋದು ಜನರ ಮಾತಾಗಿದೆ. ಹಾಗೆ ಅದಕ್ಕೆ ಪೂರಕವಾದ ಬೆಳವಣಿಗೆಗಳು ಶಿವಮೊಗ್ಗದಲ್ಲಿ ಆಗ್ತಾ ಇರೋದು. ಒಂದಷ್ಟು ಕಂಪಾರಿಸನ್ ಮಾಡ್ತಾ ಹೋಗೋಣ, ಯಾವ ರೀತಿ ವ್ಯತ್ಯಾಸಗಳು ಕಾಣ್ಲಿಕ್ಕೆ ಸಿಗ್ತಾ ಇದೆ ಶಿವಮೊಗ್ಗದಲ್ಲಿ ಈ ಮೆಡಿಕಲ್ ಸೇವೆಗಳಿಗೆ ಸಂಬಂಧಪಟ್ಟಂತೆ ಅಂತ ಹೇಳಿ. ಬೆಂಗಳೂರಿನಲ್ಲಿ ಸಿಗುವಂತಹ ಬಹುತೇಕ ಎಲ್ಲಾ ಸೇವೆಗಳು ಇದೀಗ ಶಿವಮೊಗ್ಗದಲ್ಲೇ ಲಭ್ಯವಾಗ್ತಾ ಇದೆ. ಆಸ್ಟ್ರೇಲಿಯಾದಲ್ಲಿ ಒಂದು ಸರ್ಜರಿಗೆ ಸರಿಸುಮಾರು 40 ಲಕ್ಷ ಆದ್ರೆ ಅದೇ ಒಂದು ಸರ್ಜರಿಗೆ ಬೆಂಗಳೂರಿನಲ್ಲಿ 10 ಲಕ್ಷ ಆಗುತ್ತೆ. ಆದ್ರೆ ಇದೇ ಸರ್ಜರಿಯನ್ನ ನೀವು ಶಿವಮೊಗ್ಗದಲ್ಲಿ ಮಾಡಿಸ್ಕೊಂಡ್ರೆ ಕೇವಲ 4 ರಿಂದ 5 ಲಕ್ಷದಲ್ಲೇ ಆ ಸರ್ಜರಿಯನ್ನ ಮಾಡಿಸ್ಕೊಳ್ಬಹುದು. ಇನ್ನು ಬೆಂಗಳೂರಿನಲ್ಲಿ ಮಂಡಿ ರೀಪ್ಲೇಸ್ಮೆಂಟ್ಗೆ 2.5 ರಿಂದ 4.5 ಲಕ್ಷ ಅಂದ್ರೆ 2.5 ಇಂದ 4.5 ಲಕ್ಷ ಆದ್ರೆ ಶಿವಮೊಗ್ಗದಲ್ಲಿ ಮಂಡಿ ರೀಪ್ಲೇಸ್ಮೆಂಟ್ಗೆ ಕೇವಲ 1.5 ಲಕ್ಷ ರೂಪಾಯಿ. ಈ ರೀತಿ ಬಹುತೇಕ ಎಲ್ಲಾ ಈ ವೈದ್ಯಕೀಯ ಸೇವೆಗಳು ಕೂಡ ಅತ್ಯಂತ ಕಡಿಮೆ ದರದಲ್ಲಿ ಹಾಗೆ ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಶಿವಮೊಗ್ಗದಲ್ಲಿ ಲಭ್ಯವಾಗ್ತಾ ಇರೋದು. ಇದಕ್ಕೆ ಏರ್ಪೋರ್ಟ್ ಡೆವಲಪ್ಮೆಂಟ್ ಕೂಡ ಪೂರಕವಾಗಿದೆ ಈ ಮೆಡಿ ಟೂರಿಸಂಗೆ ಅನ್ನೋ ವಾತಾವರಣ ಶಿವಮೊಗ್ಗದಲ್ಲಿ ಕಾಣೋಕ್ ಸಿಗ್ತಾ ಇದೆ. ಫೆಸಿಲಿಟಿ ಇಷ್ಟು ಚೀಪಲ್ಲಿ ಆಗುತ್ತೆ ಅನ್ನೋದು, ಫಾರ್ ಎಕ್ಸಾಂಪಲ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ, ಜಾಯಿಂಟ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಂಡಿದು ಬೆಂಗಳೂರಲ್ಲಿ 2.5 ಲಕ್ಷದಿಂದ 4.5 ಲಕ್ಷಕ್ಕೆ ಒಂದು ಕಾಲಿಗೆ ಆಗ್ತದೆ. ಶಿವಮೊಗ್ಗದಲ್ಲಿ 1.5 ಲಕ್ಷಕ್ಕೆ ಆಗ್ತದೆ. ಆಕ್ಚುಲಿ ಫೆಸಿಲಿಟಿ, ಬೇಸಿಕ್ ಫೆಸಿಲಿಟಿ ಇದನ್ನು ಕೊಡಬೇಕು, ಇದನ್ನು ಮಾಡುವಂಥ ಸರ್ಜನ್ಸು ಅಷ್ಟು ಫೆಸಿಲಿಟೀಸ್ ಇಲ್ಲ.
ಚಾರ್ಜಸ್ ಮೇ ಬಿ ಅಲ್ಲಿ ಇನ್ನೂ ಕಮ್ಮಿ ಆಗ್ಬೋದು, ಬಟ್ ಅದನ್ನ ಮಾಡುವಂಥ ಸರ್ಜನ್ಸ್ ಅಲ್ಲಿ ಅಷ್ಟು ಜಾಸ್ತಿ ಇಲ್ಲ, ಕ್ವಾಲಿಟಿ ಇಲ್ಲ. ಈ ಸೌತ್ ಆಫ್ರಿಕಾ ಕಂಟ್ರೀಸ್ ಅಲ್ಲಿ ಇಲ್ಲಿಗೆ ಯಾಕೆ ಬರ್ತಾರೆ ಅಂದ್ರೆ ಅಲ್ಲಿ ಫೆಸಿಲಿಟಿ ಇಲ್ಲ ಅಂತ ಹೇಳಿ. ಅಮೆರಿಕಾ, UK, ಆಸ್ಟ್ರೇಲಿಯಾ ಈ ತರ ಕಂಟ್ರೀಸ್ ಇಂದ ಇಲ್ಲಿಗೆ ಬರ್ತಾರೆ ಯಾಕೆಂದ್ರೆ ಅಲ್ಲಿ ಕಾಸ್ಟ್ ಜಾಸ್ತಿ ಇದೆ. ಇಲ್ಲಿ ಸಿಂಗಾಪುರ್ ಕಾಸ್ಟ್ ಸಿಕ್ಕಾಪಟ್ಟೆ ಈ ತರ, ಅಂದ್ರೆ ಅಲ್ಲಿಂದ ಇಲ್ಲಿ ಸಿಗುತ್ತೆ. ಜ್ವರ ಹಾಗೆ ಸುಸ್ತಿನಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ. ಸದ್ಯಕ್ಕೆ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ. ಜಯನಗರದ ಅಪೋಲೋ ಆಸ್ಪತ್ರೆಯ ವೈದ್ಯರು ಮೆಡಿಕಲ್ ಬುಲೆಟಿನ್ ಕೂಡ ರಿಲೀಸ್ ಮಾಡಿ ಮಾಹಿತಿಯನ್ನ ನೀಡಿದ್ದಾರೆ. HDK ಸಹೋದರ ರಮೇಶ್ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ದಾರೆ. HDK ಶೀಘ್ರವೇ ಡಿಸ್ಚಾರ್ಜ್ ಆಗಲಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ವೆಲ್ಕಮ್ ಬ್ಯಾಕ್. ಮುಂದಿನ ಸುದ್ದಿ ಕಡೆ ಗಮನ ಕೊಡ್ತಾ ಹೋಗೋಣ. ಒಂದು ರೀತಿಯಲ್ಲಿ ಇಡೀ ಸಮಾಜಕ್ಕೇನೆ ಮಾದರಿ ಆಗಬಲ್ಲಂತಹ ಸುದ್ದಿ ಇದು. ಹಾಗಾದ್ರೆ ಯಾವ್ದದು ಸುದ್ದಿ, ಹಾಗೆ ಅದರ ಸುತ್ತ ಇರುವ 3 ಪ್ರಶ್ನೆಗಳು ಯಾವುದು ಗಮನಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ ಏನು ಅನ್ನೋದು, ಅದಕ್ಕುತ್ತರ ₹1 ಹೊಟ್ಟೆ ತುಂಬಾ ಊಟ ಸಿಗುತ್ತೆ. ಎಲ್ಲಿ ಅನ್ನೋದಕ್ಕೆ ಉತ್ತರ ಹುಬ್ಬಳ್ಳಿಯ ರೋಟಿ ಘರ್ನಲ್ಲಿ. ಯಾಕೆ ಈ ರೀತಿ ಕೇವಲ ₹1 ಊಟವನ್ನ ನೀಡಲಾಗ್ತಾ ಇದೆ ಅನ್ನೋದಕ್ಕೆ ಉತ್ತರ ಬಡವರು ಹಾಗೆ ನಿರ್ಗತಿಕರಿಗೆ ಹಸಿವಿನಿಂದ ಮುಕ್ತಿ ಸಿಗಬೇಕು ಅನ್ನೋ ಸದುದ್ದೇಶದಿಂದ. ಹಾಗಾದ್ರೆ ಯಾರ ಪ್ರಯತ್ನ ಇದು? ಯಾವ ರೀತಿಯಾಗಿ ಈ ಒಂದು ಸೇವೆಯನ್ನ ಮಾಡಲಾಗ್ತಾ ಇದೆ? ಯಾವ ಉದ್ದೇಶಕ್ಕೋಸ್ಕರ ಗಮನಿಸ್ತಾ ಹೋಗೋಣ. ಹುಬ್ಬಳ್ಳಿಯಲ್ಲಿ ಕೇವಲ ₹1 ಹೊಟ್ಟೆ ತುಂಬಾ ಊಟವನ್ನ ಬಡಿಸಲಾಗುತ್ತೆ. ಸಮಾನ ಮನಸ್ಕ ಯುವಕರಿಂದ ರೋಟಿ ಘರ್ ಅನ್ನೋ ಒಂದು ಸಂಸ್ಥೆಯನ್ನ ಆರಂಭ ಮಾಡಲಾಗಿದೆ. ಅಲ್ಲಿ ಕಾರ್ಮಿಕರು ಹಾಗೆ ನಿರ್ಗತಿಕರು ಬಡವರ ಸೇವೆಗಾಗಿ ಈ ಒಂದು ಕಾರ್ಯವನ್ನ ಮಾಡಲಾಗ್ತಾ ಇದೆ. ಪ್ರತಿದಿನ ಮಧ್ಯಾಹ್ನ 12:15ರಿಂದ 2:15ವರೆಗೆ ಊಟವನ್ನ ಹಂಚಲಾಗುತ್ತೆ. ಇದಕ್ಕೆಲ್ಲ ಪ್ರೇರಣೆ ಜೈನ ಮುನಿ ರವಿಶೇಖರ ವಿಜಯ ಮಹಾರಾಜರು. ಸಮಾನ ಮನಸ್ಕ ಯುವಕರು ಸೇರಿ 2010ರಲ್ಲಿ ಈ ರೋಟಿಗರ್ನ ಆರಂಭಿಸಿದ್ರು. ಈಗ 14 ವರ್ಷವನ್ನ ಪೂರೈಸಿದೆ. ಪ್ರತಿನಿತ್ಯ ₹1 ಊಟವನ್ನ ಕೊಡ್ಲಾಗ್ತಾ ಇದ್ರು ಕೂಡ ಪ್ರತಿದಿನ ಊಟದ ಮೆನ್ಯೂ ಬದಲಾಗ್ತಾ ಇರುತ್ತೆ. ಒಂದಿನ ಅನ್ನ ಸಾಂಬಾರಾದ್ರೆ ಮತ್ತೊಂದಿನ ಪಲಾವ್ ಮೊಸರು, ಹಾಗೆ ಮತ್ತೊಂದಿನ ಅನ್ನ ಮಜ್ಜಿಗೆ ಸಾರು ಈ ರೀತಿಯಲ್ಲಿ ನೀಡಲಾಗುತ್ತೆ. ಅದರಲ್ಲೂ ಭಾನುವಾರ ಊಟದ ಜೊತೆಯಲ್ಲಿ ಚಿತ್ರಾನ್ನ ಹಾಗೆ ಸಿಹಿಯನ್ನ ಕೂಡ ಕೊಡ್ಲಾಗುತ್ತೆ. ವಾರದಲ್ಲಿ 2 ದಿನ ಚಪಾತಿ ಭಾಜಿಯನ್ನ ಕೂಡ ನೀಡ್ತಾರೆ. ಇಲ್ಲಿ ಖರ್ಚಾಗೋ ಅಷ್ಟು ಹಣವನ್ನ ಈ ಯುವಕರೇ ಭರಿಸ್ತಾರೆ. ಕೆಲವೊಮ್ಮೆ ದಾನಿಗಳು ಸಹಾಯ ಕೂಡ ಮಾಡ್ತಾರೆ. ಆತ್ಮಾಭಿಮಾನದಿಂದ ಊಟ ಮಾಡಲಿ ಅನ್ನೋ ಕಾರಣಕ್ಕೆ ₹1 ದರವನ್ನ ನಿಗದಿ ಮಾಡಲಾಗಿದೆ. ಹಾಗಂತ ₹1 ಇಲ್ಲದವರಿಗೆ ಊಟ ಕೊಡಲ್ಲ ಅಂತೇನಿಲ್ಲ. ಹಸಿದು ಬಂದ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಊಟ ನೀಡಲಾಗುತ್ತೆ.